ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗಿಂದ ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನು, ಹಾಗೆಯೇ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಬೆಳಗಿನ ಬ್ರೇಕ್ಫಾಸ್ಟ್ ಸೋಯಾ ಪಲಾವ್ನ ಮಾಡಿ ಇಲ್ಲಿ ತೋರಿಸಿದ್ದೀನಿ. ನೀವು ಲಂಚ್ ಬಾಕ್ಸಿಗಾದರೂ ಮಾಡ್ಕೋಬೋದು ಬ್ರೇಕ್ಫಾಸ್ಟು, ಅಥವಾ ಯಾರು ದಿಢೀರಂತ ಗೆಸ್ಟ್ ಬಂದರು ಅಂದ್ರೂ ಕೂಡ ನೀವು ಈ ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು. ಮಾಡೋದು ತುಂಬ ಸುಲಭ, ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ವಾರ ಪೂರ್ತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡಬೇಕು ಅಂತ ಅನ್ನುವಾಗ ಯಾವುದಾದ್ರೂ ಒಂದಿನ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಬನ್ನಿ, ಮೊದಲಿಗೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ. ಅದಾದ ನಂತರ ನಾನಿಲ್ಲಿ ರೆಸಿಪಿನ ಹೇಳ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಪುಟ್ಟದಾದಂಥ ರಂಗೋಲಿ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈಗ ತುಂಬ ಚಳಿ ಇರೋದ್ರಿಂದ ಹೂಗಳು ಅರಳೋದು ತುಂಬಾ ಕಡಿಮೆ. ಅಂದರೆ ಈ ಸಮ್ಮರು ಅಥವಾ ಮಳೆಗಾಲದಲ್ಲೆಲ್ಲ ಆದರೆ ಏನಂದರೆ ತುಂಬ ಹೂ ಸಿಗ್ತಿರುತ್ತೆ. ನಮ್ಮನೆ ಪೂಜೆಗಾಗಿ ಇನ್ನೂ ಗಿಡದಲ್ಲೇ ತುಂಬ ಬಿಡ್ತೀನಿ ನಾನು, ಅಷ್ಟು ಬರುತ್ತೆ. ಬಟ್ ಚಳಿಗಾಲದಲ್ಲಿ ಏನು ಅಂತ ಅಂದರೆ ಅರಳಲ್ಲ, ಗಿಡನೂ ಕೂಡ ಅಷ್ಟು ಹೆಲ್ದಿಯಾಗಿರಲ್ಲ, ಹಾಗೆಯೇ ಹೂವು ಕೂಡ ಬಿಡಲ್ಲ. ಚಳಿಗಾಲದಲ್ಲಿ ಗಿಡಕ್ಕೆ ಎಷ್ಟೇ ಗೊಬ್ಬರ ಹಾಕಿ, ನೀರು ಹಾಕಿ ಏನು ಮಾಡಿದ್ರೂ ಕೂಡ ಹೂವು ತುಂಬಾ ಕಡಿಮೆ. ಅಂದರೆ ಮಳೆಗಾಲ ಅಥವಾ ಬೇಸಿಗೆಗಾಲ ಕಂಪೇರ್ ಮಾಡಿದ್ರೆ ಚಳಿಗಾಲದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ. ಆದ್ರೂ ನಮ್ಮ ಮನೆಯಲ್ಲಿ ಪೂಜೆಗೆ ಎಷ್ಟು ಬೇಕಷ್ಟು ಸಿಗುತ್ತೆ. ತುಂಬ ಪಾಟ್ಗಳಿರೋದ್ರಿಂದ ಒಂದು 3-4 ಥರ ದಾಸವಾಳ, ಗುಲಾಬಿ ಎಲ್ಲ ಇರೋದ್ರಿಂದ ನಮ್ಮ ಮನೆ ಪೂಜೆಗೆ ಎಷ್ಟು ಬೇಕಷ್ಟು ಸಿಗುತ್ತೆ. ಕೆಲವೊಂದು ಸಲ ಉಳಿಯೋದು ಕೂಡ ಹೌದು. ಬೆಂಗಳೂರಲ್ಲಿ ನೋಡ್ತಿರ್ಬೋದು, ವೆದರು ಆಲ್ರೆಡಿ ಒಂದು ವಾರದಿಂದ ತುಂಬ ಅಂದರೆ ತುಂಬ ಚಳಿ. ಸಂಡೇ ಏನನ್ಸುತ್ತೆ ಅಂದರೆ ಆ ಚಳಿಗೆ ನಾವು ಅದೇ ಥರ ರೆಸ್ಪಾನ್ಸ್ ಮಾಡ್ತೀವಿ ಅನಿಸುತ್ತೆ. ಮನೆಯಿಂದ ಹೊರಗಡೆನೇ ಬರೋಕ್ಕಾಗಲ್ಲ, ಆ ಥರ ಅನ್ನಿಸ್ತಾ ಇತ್ತು. ಮಂಡೇ ಎಲ್ಲ ನಾರ್ಮಲಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ, ನಾರ್ಮಲ್ ರೊಟೀನು ಶುರುವಾಗುತ್ತೆ. ಬೆಳಗ್ಗೆ ಎದ್ದು ನಮ್ದು ಏನಿದೆ ರೊಟೀನು ಅದನ್ನು ಶುರು ಮಾಡ್ಕೊಂಡ್ವಿ ಅಂದರೆ ಯಾವುದೇ ಚಳಿ ಏನು ಅನಿಸಲ್ಲ. ಇರಪ್ಪ ಇವತ್ತು ಸಂಡೇ ಇದೆ, ಒಂದು ಸ್ವಲ್ಪ ಹೊತ್ತು ಮಲ್ಗೋಣ, ಆ ಥರ ಎಲ್ಲ ಯೋಚನೆ ಮಾಡಿದ್ರೆ ಇಡೀ ದಿನ ಹಾಗೇ ಇರುತ್ತೆ. ನೋಡ್ತಿರ್ಬೋದು ವೆದರ್ನ. ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲೆಲ್ಲ ಒಂದು 7-7:30ಗೆಲ್ಲ ಬಿಸಿಲು ಬಂದುಬಿಡುತ್ತೆ ಲೈಟಾಗಿ. ಆಲ್ಮೋಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಇದೇ ಥರ ವೆದರು. ಸಂಜೆವರೆಗೂ ಮೋಡ ಥರ, ನಮಗೆ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಅನ್ನೋ ಥರ ಮೋಡ, ಸ್ವಲ್ಪ ಲೈಟಾಗಿ ಮಳೆ, ಆ ಥರ ಇದ್ದಾಗ ಏನಾಗುತ್ತೆ, ನಮಗೂ ಏನು ಕೆಲಸ ಮಾಡೋದಕ್ಕೂ ಮೂಡಿರಲ್ಲ. ಆ ಥರ ವೆದರ್ ಇದ್ದಾಗ ಗಿಡಗಳು ಕೂಡ ಅಷ್ಟು ಆ್ಯಕ್ಟಿವ್ ಆಗಿ ಅನಿಸಲ್ಲ. ನೋಡ್ತಿರ್ಬೋದು ನೀವು, ಏನೋ ಒಂಥರ ಡಲ್ಲಾಗಿದೆ ಏನೋ ಅನ್ನೋ ಥರ ಅನ್ನಿಸ್ತಿರುತ್ತೆ. ಗಿಡಗಳು ಕೂಡ ನೋಡ್ತಿರ್ಬೋದು ಎಷ್ಟು ಹೂವು ಸಿಕ್ಕಿದೆ ಅಂತ ಹೇಳಿ. ಹೂವು ಎಲ್ಲ ಕಿತ್ತು ಪೂಜೆ ಕೂಡ ಮುಗಿಸ್ಕೊಂಡು ನಾನು ರೆಸಿಪಿನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ ಏನೇ ಕೆಲಸ ಇರಲಿ, ಹಾಲಿಡೇ ಇರಲಿ, ಏನಿರಲಿ, ಬೆಳಿಗ್ಗೆ ಒಂದು 5-5:30 ಎದ್ದು ನಂದು ರೋಟಿನ್ ಯೋಗ, ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡು ಸ್ನಾನ, ಪೂಜೆ, ತಿಂಡಿ ಮುಗಿಸ್ಕೊಂಡು ಬೇಕಾದ್ರೆ ಇಡೀ ದಿನ ಹಾಗೆ ಟೈಮ್ ಪಾಸ್ ಮಾಡೋದಾಗಲಿ, ನನಗೆ ಬೆಳಿಗ್ಗೆ ಆದಷ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಬೇಕು. ಎಲ್ಲ ನೋಡ್ತಿದ್ದೀರಲ್ಲ, ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ಮಾಡಲಿಕ್ಕೆ ಬಂದೆ. ಬನ್ನಿ ಮಾಡೋದು ಹೇಗೆ ತಿಂಡಿನ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ, ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿ 1-2 ಇಂಚು, ಬೆಳ್ಳುಳ್ಳಿ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನ್ಕಾಯಿನ ವ್ಯತ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ಈಗಾಗಲೇ ಬಿಸಿ ನೀರಿಗೆ ಸೋಯಾ ಚಂಕ್ಸ್ನ ಹಾಕಿಟ್ಟಿದ್ದೆ, ನೋಡ್ತಿರ್ಬೋದು. ಸೋಯಾ ಒಂದು 5-10 ನಿಮಿಷ ಹಾಕಿಟ್ವಿ ನೀರಿಗೆ ಅಂದರೆ
ಪೂರ್ತಿ ಸಾಫ್ಟ್ ಆಗುತ್ತೆ. ತುಂಬ ಗಟ್ಟಿ ಇರುತ್ತಲ್ಲ, ನೀರಿಗೆ ಹಾಕಿ ಕುದಿಸ್ಬೇಕು ಅಂತಲೂ ಏನಿಲ್ಲ. ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ವಿ ಅಂದರೆ ಫುಲ್ ಸಾಫ್ಟ್ ಆಗುತ್ತೆ. ಅದಾದ ನಂತರ ಅದನ್ನು ಈ ಥರ ನೀರನ್ನ ಹಿಂಡ್ಬಿಟ್ಟು ತೊಗೊಳ್ಬೇಕು. ಇಲ್ಲ ಅಂತಂದರೆ ನೀರಿನಂಶ ಸೋಯಾ ಚಂಕ್ಸ್ ಒಳಗಡೆ ತುಂಬ ಇರುತ್ತೆ. ಹಾಗಾಗಿ ನೋಡ್ತಿರ್ಬೋದು ನೀವು. ನೀಟಾಗಿ ಎಲ್ಲನೂ ಕೈಯಿಂದ ಪ್ರೆಸ್ ಮಾಡಿ ನೀರನ್ನ ತೆಗೆದು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಕಾದ ನಂತರ ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಚಕ್ಕೆ, ಲವಂಗ, ಒಂದು 10 ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಪಲಾವ್ ಎಲೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೋಂಪು 1 ಸ್ಪೂನಷ್ಟು ಸೋಂಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಈಗಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಆ ಮಸಾಲ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಕೈ ಆಡ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು, ಇದು ಗ್ರೀನ್ ಮಸಾಲೆನಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಅರಶಿನ ಪುಡಿ ಆಗಲಿ ಅಥವಾ ಯಾವುದೇ ಮಸಾಲ ಪದಾರ್ಥಗಳನ್ನೂ ಇಲ್ಲಿ ಸೇರಿಸಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಇದೇ ಮೇಯ್ನ್ ಇದಕ್ಕೆ ಮಸಾಲೆ. ಹಾಗಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸೋಯಾ ಏನು ನಾವು ನೆನೆಸಿ ನೀರನ್ನ ತೆಗೆದು ಇಟ್ಕೊಂಡಿದ್ವಿ, ಸೋಯಾನು ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೋಯಾ ಎಲ್ಲ. ಹಾಗಾಗಿ ಯಾವಾಗಲೂ ಒಂದೇ ಥರ ರೆಸಿಪಿ ಮಾಡೋದಕ್ಕಿಂತ ಒಂದಿನ ಈ ಥರ ರೆಸಿಪಿನ ಟ್ರೈ ಮಾಡಿ. ಖಂಡಿತ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು. ನೀಟಾಗಿ ಕೈ ಆಡ್ಕೊಂಡಾದಮೇಲೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅದಕ್ಕೆ ಅನುಗುಣವಾಗಿ ಅಕ್ಕಿ ವ್ಯತ್ಯಾಸ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿನ ಉಪಯೋಗಿಸ್ತೀರಾ ಆ ಅಕ್ಕಿನ ಇಲ್ಲಿ ಉಪಯೋಗಿಸ್ಕೊಳ್ಬೋದು. ನೀಟಾಗಿ ಅಕ್ಕಿನೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆ ಸೋಯಾ ಚಂಕ್ಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ 1:2 ಈ ರೇಷಿಯೋನಲ್ಲಿ ನನ್ನ ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಕೊಂಡ್ಮೇಲೆ ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಕೈ ಆಡ್ಕೊಳ್ಬೇಕಾಗತ್ತೆ. ಇದು ತುಂಬ ಬೇಗ ಆಗುವಂಥ ರೆಸಿಪಿ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂತು ಅಂತ ಅಂದರೆ ನಮಗೆ ಸೋಯಾ ಪಲಾವ್ ರೆಡಿ ಆಗುತ್ತೆ. ನಾನಿಲ್ಲಿ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೆ, ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹಸಿ ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡಿದ್ರಿ ಅಂದರೆ ನಾವು ಒಗ್ಗರಣೆಗೆ ಸೋಯಾ ಎಲ್ಲ ಸೇರಿಸ್ಕೊಂಡ್ವಿ ನೋಡಿ, ಆ ಟೈಮಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಸ್ಕಿಪ್ ಕೂಡ ನೀವು ಮಾಡ್ಕೊಳ್ಬೋದು. ಹಾಗೆಯೇ ನಾವು ಹುಳಿಗೆ ಇಲ್ಲಿ ಟೊಮೊಟೊ ಏನು ಉಪಯೋಗಿಸಿಲ್ಲ ನೋಡಿ, ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಕೈಯಾಡ್ಕೋಬೇಕು. ನಿಂಬೆಹಣ್ಣೆಲ್ಲ ಹಾಕ್ಕೊಂಡ್ವಿ ನೋಡಿ, ಹಾಗಾಗಿ ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಕೈಯಾಡಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂತು ಅಂತ ಅಂದರೆ ಸೂಪರಾಗಿರ್ತಕ್ಕಂಥ ಸೋಯಾ ಪಲಾವ್ ರೆಡಿ ಆಗುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಾಡೋದು ಈಸಿ, ಇಂಗ್ರೀಡಿಯೆಂಟು ಕೂಡ ತುಂಬ ಅಂದರೆ ತುಂಬ ಕಡಿಮೆ, ರುಚಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ರಲ್ಲ, ಇದು ವಿಷಲ್ ಹೋಗಿದೆ ನೋಡಿ, ಏನು ಸಖತ್ತಾಗಿ ಬಂದಿದೆ ಅಂತ ಹೇಳಿ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಅಂದರೆ ಮಸಾಲೆ ಇದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಕಿರೋದು 3-4 ಇಂಗ್ರೀಡಿಯೆಂಟ್ ಆದರೂ ಮಸಾಲೆಗೆ ಆ ಮಸಾಲೆ ಒಂದು ಪರಿಮಳ ಬರುತ್ತೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ಮಕ್ಕಳು ಬಾಕ್ಸಿಗಾಗ್ಬೋದು, ಬೆಳಗಿನ ಬ್ರೇಕ್ಫಾಸ್ಟು ಅಥವಾ ಈವ್ನಿಂಗಿಗಾದ್ರೂ ಮಾಡ್ಕೋಬೋದು ಡಿನ್ನರಿಗೆ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಂತ ಅಂದರೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ ಸೇರಿಸ್ಕೋಬೋದು. ಪನ್ನೀರು ಆ ಥರ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸೋಯಾನ ಹಾಕಿ ಮಾಡಿರ್ತಕ್ಕಂಥದ್ದು. ನಿಮಗೆ ಯಾವ ಅಥವಾ ತರಕಾರಿಗಳನ್ನ ಹಾಕಿ ಅದನ್ನು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸೋಯಾ ಪಲಾವ್ ಮಾಡಿರೋದ್ರಿಂದ ಸೋಯಾ ಬಿಟ್ಟು ಬೇರೆ ಇನ್ನೇನು ಕೂಡ ನಾನಿಲ್ಲಿ ಹಾಕಿಲ್ಲ. ನೋಡ್ತಿರ್ಬೋದು ನೀವು. ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಮಾಡಿರ್ತಕ್ಕಂಥ ರೆಸಿಪಿ ಇದು. ನೋಡ್ತಿದ್ದೀರಲ್ಲ, ಒಂದು ಕುಕ್ಕರ್ ವಿಷಲ್ ಬಂದಮೇಲೆ ಅದು ವಾಸನೆ ಮನೆ ತುಂಬ ಒಂದು ಒಳ್ಳೆ ಪರಿಮಳ, ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್.